ಇವತ್ತಿನ ತರಗತಿಯಲ್ಲಿ ಮುಂದುವರೆದ ಭಾಗವನ್ನು ಗಮನಿಸೋಣ. ಕಳೆದ ತರಗತಿಯಲ್ಲಿ ಜ್ಯೋತಿಷ್ಯದ ಬಗ್ಗೆ ಒಂದು ವಿವರಣೆಯನ್ನ, ಉದಾಹರಣೆಯನ್ನ ಕೊಡ್ತಾರೆ. ಜ್ಯೋತಿಷ್ಯ ಅನ್ನುವುದು ಚುನಾವಣೆಯ ಮೊದಲಿನ ಸಮೀಕ್ಷೆಯಂತಿರುತ್ತದೆ ಅಂತ. ಆ ಸಮೀಕ್ಷೆ ಕೇವಲ ಊಹೆಗೆ ಒಳಪಟ್ಟಿರುತ್ತದೆಯೇ ವಿನಃ ಅದು ನಿಖರವಾದಂತಹ ಉತ್ತರವಲ್ಲ. ಅವರು ಆ ಪ್ರದೇಶಗಳಲ್ಲಿ ನಡೆಸಿದಂತಹ ಅಧ್ಯಯನ, ಜನಗಳ ಜೊತೆಯಲ್ಲಿ ನಡೆಸಿದಂತಹ ಸಂವಾದ, ಇವುಗಳ ಆಧಾರದ ಮೇಲೆ ಜನಾಭಿಪ್ರಾಯವನ್ನ ಸಂಗ್ರಹಿಸಿ ಅವರು ಈ ತಾಲೂಕಿನಲ್ಲಿ ಇಂತಹ ಪಕ್ಷ ಗೆಲ್ಲಬಹುದು ಅನ್ನುವಂತಹ ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ. ಅದರ ಆಧಾರದ ಮೇಲೆ ಯಾವುದೋ ಒಂದು ಚಾನಲ್ ಅಥವಾ ಯಾವುದೋ ಒಂದು ಪತ್ರಿಕೆ ಈ ಪಕ್ಷ ಇಷ್ಟು ಸ್ಥಾನಗಳನ್ನು ಗೆಲ್ಲಬಹುದು, ಈ ಪಕ್ಷಗಳು ಸೋಲ್ಬಹುದು ಅನ್ನುವಂತಹ ಒಂದು ಸಮೀಕ್ಷೆಯನ್ನ, ಒಂದು ಸುದ್ದಿಯನ್ನ ಪ್ರಕಟಿಸ್ತಾರೆ. ಹಾಗಾಗಿ ಅವರು ಪ್ರಕಟಿಸುವಂತಹ ಆ ಸುದ್ದಿ ಕೇವಲ ಊಹೆಗೆ, ಅವರ ಕಲ್ಪನೆಗೆ ಸೀಮಿತವಾದದ್ದೇ ವಿನಃ ಅದು ನಿಖರವಾದದ್ದಲ್ಲ. ಅದು ಕೆಲವೊಮ್ಮೆ ಸತ್ಯವೂ ಆಗಬಹುದು, ಸುಳ್ಳು ಕೂಡ ಆಗಬಹುದು. ಸತ್ಯವಾದ ಕ್ಷಣ ಸತ್ಯವನ್ನ ಹೇಳಿದವರೆಲ್ಲರೂ ಕೂಡ ಜ್ಯೋತಿಷಿಗಳು ಅಂತ ಭಾವಿಸುವುದು ನಮ್ಮ ದಡ್ಡತನ. ತಪ್ಪಾದ ತಕ್ಷಣ ಅವರೆಲ್ಲ ಸುಳ್ಳುಗಾರರು ಅಂತ ಹೇಳುವುದು ಕೂಡ ನಮ್ಮ ದಡ್ಡತನ. ಸುಳ್ಳು ಹೇಳುವವರೆಲ್ಲ ಸತ್ಯವನ್ನ ಹೇಳೋದಿಲ್ಲ ಅಂತಲ್ಲ. ಎಲ್ಲೋ ಒಂದು ಸಂದರ್ಭದಲ್ಲಿ ಸತ್ಯವಾದ ಕ್ಷಣ ಅವರೆಲ್ಲ ಸತ್ಯವನ್ನೇ ಹೇಳ್ತಾರೆ, ಸುಳ್ಳು ಹೇಳೋದಿಲ್ಲ ಅಂತಲ್ಲ. ಎಲ್ಲರ ಬದುಕಿನಲ್ಲಿ ಸುಳ್ಳು ಮತ್ತು ಸತ್ಯಗಳು ಸಾಮಾನ್ಯವಾಗಿರುವಂಥದ್ದು. ಹಾಗಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ನಾವು ಹೇಳಿದಂತಹ ಮಾತು ಸತ್ಯವಾದ ಕ್ಷಣ ಅದನ್ನ ಜ್ಯೋತಿಷ್ಯದಂತೆ ಭಾವಿಸುವುದರಲ್ಲಿ ಯಾವ ಅರ್ಥವೂ ಕೂಡ ಇಲ್ಲ. ನೋಡಿ, ಅದೇ ವಿಚಾರವನ್ನೇ ಮುಂದಿನ ಭಾಗದಲ್ಲಿಯೂ ಕೂಡ ಮುಂದುವರಿಸ್ತಾರೆ. ಇಬ್ಬರು ಜ್ಯೋತಿಷಿಗಳ ಭವಿಷ್ಯದಲ್ಲಿ ಭಿನ್ನಾಭಿಪ್ರಾಯ ಇರುವುದು ಇರಲಿ, ಒಬ್ಬನೇ ಜ್ಯೋತಿಷಿಯ ಭವಿಷ್ಯವೂ ಕೂಡ ಗೊಂದಲದಿಂದ ಕೂಡಿದ್ದು ಸತ್ಯಕ್ಕೆ ಬಹಳ ದೂರದಲ್ಲಿ ಇರುತ್ತದೆ. ಒಬ್ಬನೇ ವ್ಯಕ್ತಿ ಹೇಳುವಂತಹ ಭವಿಷ್ಯ, ಒಂದೇ ರಾಶಿಯ ವ್ಯಕ್ತಿಯನ್ನ ಕುರಿತು ಒಬ್ಬನೇ ಜ್ಯೋತಿಷಿ ಹೇಳುವಂತಹ ಭವಿಷ್ಯ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿರುತ್ತೆ. ಒಬ್ಬನೇ ವ್ಯಕ್ತಿ ಒಬ್ಬ ಜ್ಯೋತಿಷಿಯ ಬಳಿಗೆ ಹೋಗಿ ಭವಿಷ್ಯವನ್ನ ಕೇಳಿ, ಇದಾದ ಮೇಲೆ ಒಂದೆರಡು ತಿಂಗಳುಗಳಾದ ಮೇಲೆ ಮತ್ತೆ ಅದೇ ವ್ಯಕ್ತಿಯ ಬಳಿಗೆ ಹೋಗಿ ಭವಿಷ್ಯವನ್ನ ಕೇಳಿದ್ರೆ ಎರಡನೇ ಬಾರಿಗೆ ಹೇಳುವಾಗ ಅವನ ಭವಿಷ್ಯ ಬೇರೆ ರೀತಿಯಲ್ಲಿರುತ್ತೆ. ಹಾಗಾಗಿ ಅದು ಆ ಸಂದರ್ಭದ ಊಹೆಗೆ ಒಳಪಟ್ಟಂತಹ ಭವಿಷ್ಯವೇ ವಿನಃ ಅದು ನಿಖರವಾದದ್ದಲ್ಲ. ಜಾತಕವೂ ಕೂಡ ನಮಗೆ ಸತ್ಯವನ್ನ ಹೇಳೋದಿಲ್ಲ. ಈ ಅಂಶಗಳನ್ನು ನಾವು ಮನಗಂಡಾಗ ಜ್ಯೋತಿಷ್ಯದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಎಲ್ಲಾ ರೀತಿಯ ಸಾಧ್ಯತೆಗಳ ಬಗ್ಗೆಯೂ ಹಲವಾರು ಜ್ಯೋತಿಷಿಗಳು ಭವಿಷ್ಯ ನುಡಿದಿದ್ದಾಗ ಯಾರಾದರೂ ಒಬ್ಬರ ಮಾತು ನಿಜವಾಗಿ ನಡೆಯುವ ಸಂಗತಿಗಳೊಂದಿಗೆ ಸರಿಹೊಂದುವುದು ಆಶ್ಚರ್ಯವೇನೂ ಅಲ್ಲ. ಯಾವುದೋ ಒಂದು ವಿಷಯವನ್ನು ಕುರಿತು ಚರ್ಚೆ ಮಾಡುವಾಗ ಹತ್ತಾರು ಜನಗಳು ಹತ್ತಾರು ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ 10 ಜನ ಜ್ಯೋತಿಷಿಗಳು 10 ರೀತಿಯ ಭವಿಷ್ಯವನ್ನ ಹೇಳಬಹುದು. ಆ 10 ರೀತಿಯ ಭವಿಷ್ಯವನ್ನ ಹೇಳಿದ್ದರಲ್ಲಿ ಯಾರೋ ಒಬ್ಬರ ಮಾತು ಸತ್ಯವೂ ಆಗಬಹುದು. ಒಬ್ಬರ ಮಾತು ಸತ್ಯವಾದ ಕ್ಷಣ ಅವನನ್ನ ಜ್ಯೋತಿಷಿ ಅಂತ ಕರೆಯುವುದು, ಅಥವಾ
ಅವನು ಯಾವಾಗಲೂ ಸತ್ಯವನ್ನೇ ಹೇಳ್ತಾನೆ ಅಂತ ವಾದಿಸುವುದು ಅಷ್ಟೊಂದು ಸಮಂಜಸವಾದಂತಹ ಉತ್ತರವಲ್ಲ. ಯಾಕೆಂದ್ರೆ ಎಲ್ಲರೂ ಸಹ ಅವರವರ ಬದುಕಿನಲ್ಲಿ ಒಮ್ಮೊಮ್ಮೆ ಸತ್ಯವನ್ನೂ ಹೇಳ್ತಾರೆ, ಒಮ್ಮೊಮ್ಮೆ ಸುಳ್ಳನ್ನು ಹೇಳ್ತಾರೆ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಒಬ್ಬೊಬ್ಬರು ಹೇಳಿದಂತಹ ಮಾತುಗಳು ಕೆಲವೊಮ್ಮೆ ಸತ್ಯವೂ ಆಗಿದ್ದಾವೆ, ಕೆಲವೊಮ್ಮೆ ಸುಳ್ಳು ಆಗಿದ್ದಾವೆ. ನಾವು ಒಮ್ಮೊಮ್ಮೆ ಯಾರೋ ಭವಿಷ್ಯವನ್ನು ಕುರಿತು ಹೇಳ್ಬಿಡ್ತೇವೆ, ನೋಡ ಈ ಸಾರಿ ನೀನೇ ಡಿಸ್ಟಿಂಕ್ಷನ್ ಬರ್ಬೋದು ಕಣ, ನೀನೇ ಈ ಸಾರಿ ಟಾಪ್ ಒನ್ ಆಗ್ಬೋದು ಕಣ ಅಂತ ನಾವು ಯಾರಿಗೋ ಹೇಳಿರ್ತೀವಿ. ಒಮ್ಮೊಮ್ಮೆ ನಾವು ನಿರೀಕ್ಷೆ ಮಾಡಿದಂತೆ ಅದು ಆಗು ಬಿಡುತ್ತೆ, ಅವರೇ ಟಾಪ್ ಒನ್ ಆಗ್ಬಿಡ್ತಾರೆ. ಆಗ ನಾನು ಜ್ಯೋತಿಷಿಯೂ ಆಗೋದಿಲ್ಲ. ಒಮ್ಮೊಮ್ಮೆ ನಾನು ಯಾರೋ ಟಾಪ್ ಒನ್ ಆಗ್ತಾರೆ ಅಂತ ಹೇಳಿರ್ತೇನೆ, ನೀನೇ ಚಿನ್ನದ ಪದಕವನ್ನು ಗಳಿಸ್ತೀಯ ಅಂತ, ಅದ್ರ ಬದಲಾಗಿ ಯಾರೋ ಬೇರೆಯವರು ಬಂದ್ಬಿಡ್ತಾರೆ. ಆಗ ನಾನು ಸುಳ್ಳು ಹೇಳ್ತೀನಿ ಅಂತ ಅರ್ಥ. ಅದು ಕೇವಲ ನನ್ನ ಕಲ್ಪನೆ, ನನ್ನ ಊಹೆಗೆ ಬಿಟ್ಟದ್ದು. ಸತ್ಯವಾದ ಕ್ಷಣ ನಾವು ಜ್ಯೋತಿಷಿಗಳು ಅಂತ ಕರೆಯೋದಿಕ್ಕೆ ಸಾಧ್ಯವಿಲ್ಲ, ಸುಳ್ಳಾದ ತಕ್ಷಣ ಸುಳ್ಳುಗಾರರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಬದುಕಿನಲ್ಲಿಯೂ ಕೂಡ ಒಮ್ಮೊಮ್ಮೆ ಸತ್ಯವೂ ಆಗುತ್ತೆ, ಸುಳ್ಳು ಕೂಡ ನಡೆಯುತ್ತೆ. ಹಾಗಾಗಿ ಇದು ಸಾಮಾನ್ಯವಾದಂತಹ ವಿಚಾರ ಅಂತ ಭಾವಿಸಬೇಕೇ ವಿನಃ ಇದಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನು ಕೊಡೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಇದು ಜ್ಯೋತಿಷ್ಯದ ಅಧಿಕೃತತೆಯನ್ನು ಸೂಚಿಸುವುದಿಲ್ಲ. ಜ್ಯೋತಿಷ್ಯ ಸತ್ಯವನ್ನ ಹೇಳುತ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಜ್ಯೋತಿಷ್ಯ ಅಥವಾ ಜ್ಯೋತಿಷಿಗಳು ಹೇಳಿದಂತಹ ಮಾತುಗಳು ಒಮ್ಮೊಮ್ಮೆ ಸತ್ಯವೂ ಆಗಿರ್ಬೋದು, ಒಮ್ಮೊಮ್ಮೆ ಸುಳ್ಳು ಕೂಡ ಆಗಿರ್ಬೋದು. ಸತ್ಯವನ್ನ ಹೇಳಿದ ಕ್ಷಣ ಇದು ನಿಖರವಾಗಿ ಹೇಳುತ್ತೆ ಅಂತ ನಂಬಿ ಕುಳಿತುಕೊಳ್ಳುವುದರಲ್ಲಿ ಅರ್ಥವಿಲ್ಲ. ನಮ್ಮ ಸಮಸ್ಯೆ ಏನು ಅಂದ್ರೆ ನಾವು ಜ್ಯೋತಿಷ್ಯದಂತಹ ವಿಚಾರಗಳನ್ನ ಎರಡನೇ ಬಾರಿ ಪರೀಕ್ಷಿಸುವುದಕ್ಕೆ ಹೋಗೋದಿಲ್ಲ. ನೀವು ಎರಡನೇ ಬಾರಿ ಪರೀಕ್ಷೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಜ್ಯೋತಿಷಿಗಳು ಹೇಳಿದಂತಹ ಮಾತುಗಳು ನಿಮ್ಮ ಬದುಕಿನಲ್ಲಿ ಸತ್ಯವಾಗಿರಬಹುದು, ಅಥವಾ ಪತ್ರಿಕೆಯಲ್ಲಿ ಬಂದಂತೆ ನಿಮ್ಮ ಬದುಕಿನಲ್ಲಿ ನಡೆದಿರಬಹುದು. ಆದರೆ ಎರಡನೇ ದಿನವೂ ಕೂಡ ಅದೇ ರೀತಿಯಲ್ಲಿ ನಡೆಯುತ್ತದೆಯೇ ಅನ್ನುವುದನ್ನು ನೀವು ಪರೀಕ್ಷೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಸತ್ಯ ಗೊತ್ತಾಗುತ್ತೆ. ಯಾರೋ ಒಬ್ರು ವಿದ್ಯಾರ್ಥಿ ಹೇಳ್ತಾ ಇದ್ರು, ಸರ್ ಒಂದು ದಿವಸ ನಾನು ಎಡಗಡೆ ಎದ್ದು ಬಂದೆ ಸರ್, ಅವತ್ತು ಕ್ಲಾಸಲ್ಲಿ ಮೇಷ್ಟ್ರು ಚೆನ್ನಾಗಿ ಬೈದ್ಬಿಟ್ರು ಸರ್. ಎರಡನೇ ದಿವಸ ನಾನು ಪರೀಕ್ಷೆ ಮಾಡಿದ್ಯಾ? ಇಲ್ಲ ಸರ್, ನಾನು ಎರಡನೇ ದಿವಸ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಸರ್. ಅದೇನಾಗೋಯ್ತು, ಅವ್ರ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು, ನಾನು ಎಡಗಡೆ ಎದ್ರೆ ಕ್ಲಾಸ್ನಲ್ಲಿ ಮೇಷ್ಟ್ರು ಚೆನ್ನಾಗಿ ಬೈತಾರೆ. ಅವ್ರ ಪಾಪ ಯಾವತ್ತೂ ಎಡಗಡೆ ಎದ್ದಳಕ್ಕೆ ಹೋಗ್ಲಿಲ್ಲ. ಇನ್ನೊಂದ್ಸಾರಿ ಎಡಗಡೆ ಎದ್ದು ಇವತ್ತು ಮೇಷ್ಟ್ರು ಬೈತಾರ ಅಂತ ಪರೀಕ್ಷೆ ಮಾಡಿದ್ರೆ ಸತ್ಯ ಅವ್ರಿಗೆ ಗೊತ್ತಾಗ್ತಿತ್ತು. ಈ ಮೂಢನಂಬಿಕೆಗಳು ಅನ್ನೋದು ಇದೆಯಲ್ಲ, ಮನುಷ್ಯನಲ್ಲಿ ಹೆಚ್ಚು ಭಯವನ್ನ ಹುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾರೆ. ಭಯ ನಿಮ್ಮನ್ನ ನಂಬುವಂತೆ ಮಾಡುತ್ತೆ. ಹಾಗಾಗಿಯೇ ಇವತ್ತು ನಾವು ಮೌಢ್ಯಗಳನ್ನ, ಮೂಢನಂಬಿಕೆಗಳನ್ನ ಹೆಚ್ಚು ನಂಬುವುದಕ್ಕೆ ಸಾಧ್ಯವಾಗುತ್ತಿರುವಂಥದ್ದು. ಮುಂದೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ನೋಡಿ. ಕೆಟ್ಟು ಹೋದ ಗಡಿಯಾರವೂ ಕೂಡ ದಿನದಲ್ಲಿ 2 ಸಾರಿ ಸರಿಯಾದ ವೇಳೆಯನ್ನು ಸೂಚಿಸುತ್ತದೆ. ಹಂಗಂದಾಕ್ಷಣ ಗಡಿಯಾರ ಚೆನ್ನಾಗಿದೆ ಅಂತ ಹೇಳೋದೇ ಸರಿ? ದಿನದ 24 ಗಂಟೆಗಳಲ್ಲಿ ಕೆಟ್ಟು ಹೋದಂತಹ ಗಡಿಯಾರವೂ ಕೂಡ, ನಿಂತು ಹೋದಂತಹ ಗಡಿಯಾರವೂ ಕೂಡ ದಿನದಲ್ಲಿ 2 ಸಾರಿ ಸರಿಯಾದ ಸಮಯವನ್ನು ತೋರಿಸುತ್ತೆ. ಯಾವುದೋ ಒಂದು ಟೈಮ್ನಲ್ಲಿ ನಿಂತಿರುತ್ತದು, ಆ ಟೈಮಿಗೆ ಬಂದಾಗ ಸರಿಯಾದ ಟೈಮ್ ತಾನೆ. ಕೆಟ್ಟು ಹೋದ ಗಡಿಯಾರವೂ ಕೂಡ ದಿನದಲ್ಲಿ 2 ಸಾರಿ ಸರಿಯಾಗಿ ಟೈಮನ್ನು ಹೇಳುತ್ತೆ ಅನ್ನೋದಾದ್ರೆ ತಪ್ಪು ವ್ಯಕ್ತಿಗಳು ಯಾಕೆ ಸತ್ಯವನ್ನು ಹೇಳೋದಿಲ್ಲ? ಎಲ್ಲರೂ ಸತ್ಯವನ್ನು ಹೇಳ್ತಾರೆ, ಎಲ್ಲರೂ ಸುಳ್ಳನ್ನು ಹೇಳ್ತಾರೆ. ಹಾಗಾಗಿ ಜ್ಯೋತಿಷಿಗಳಿಗೂ ನಮಗೂ ಯಾವುದೇ ರೀತಿಯ ವ್ಯತ್ಯಾಸವಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ಜ್ಯೋತಿಷ್ಯದಂತಹ ವಿಚಾರಗಳು ನಮಗೆ ಅರ್ಥವಾಗ್ತವೆ. ಇನ್ನೊಂದು ಬಹಳ ಚಂದವಾದ ಉದಾಹರಣೆ ನೋಡಿ.
ಕೋತಿಯೊಂದು ಟೈಪ್ರೈಟರ್ನ ಅಚ್ಚಿನ ಮೊಳೆಯನ್ನು ಹೊತ್ತುವಂತೆ ಮಾಡಿದಾಗ ಅದು ಆಕಸ್ಮಿಕವಾಗಿ ಅಚ್ಚಿನ ಮೊಳೆಯನ್ನು ಒತ್ತುವಂತೆ ಮಾಡಿದಾಗ ಅದು ಆಕಸ್ಮಿಕವಾಗಿ ಯಾವುದೇ ಒಂದು ಪದ ಅಥವಾ ಶೇಕ್ಸ್ಪಿಯರ್ನ ದ್ವಿಪದಿಯೇ ಆಗಿಬಿಡಬಹುದು. ಹೀಗೆಂದ ಮಾತ್ರಕ್ಕೆ ಕೋತಿಗೆ ಟೈಪಿಂಗ್ ಕಲೆ ಅಥವಾ ಶೇಕ್ಸ್ಪಿಯರ್ನ ಕಾವ್ಯಶಕ್ತಿಯ ಪರಿಜ್ಞಾನ ಇದೆ ಎಂದು ಅರ್ಥವಲ್ಲ. ಈಗ ನಾನು ಬೇರೊಂದು ರೀತಿಯಲ್ಲಿ ನಿಮ್ಗೆ ವಿವರಣೆ ಕೊಡ್ತೇನೆ. ನಿಮ್ಮ ಮನೆಯಲ್ಲಿರುವಂತಹ ಒಂದು ಮಗು, ನೀವು ಕಂಪ್ಯೂಟರ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಿರ್ತೀರಿ ಅಂತ ಅಂದ್ಕೊಳ್ಳೋಣ. ಲ್ಯಾಪ್ಟಾಪ್ ಇದೆ, ಕೀಬೋರ್ಡ್ ಇದೆ, ಕೆಲಸ ಮಾಡ್ತಾ ಇರ್ತೀರಿ. ನಿಮ್ಮ ಮನೇಲಿ ಒಂದು ಪುಟ್ಟ ಮಗು ಇದೆ, 1 ವರ್ಷದ್ದೋ 1.5 ವರ್ಷದ್ದೋ ಮಗು ಇದೆ ಅಂತ ಅಂದ್ಕೊಳ್ಳಿ. ನೀವು ಒಂದು ಕ್ಷಣ ಕಂಪ್ಯೂಟರ್ನ ಬಿಟ್ಟು ಆ ಲ್ಯಾಪ್ಟಾಪ್ನ ಬಿಟ್ಟು ಎದ್ದು ನೀರು ಕುಡಿಯೋಕ್ಕೋ ಮತ್ತೊಂದಕ್ಕೋ ಎದ್ದಾಡ್ತೀರಿ. ಲ್ಯಾಪ್ಟಾಪಿನ ಮುಂದೆ ಮಗು ಕೂತಿರುತ್ತೆ. ನೀವು ಬಿಟ್ಟು ಎದ್ದ ತಕ್ಷಣ ಮಗು ಏನು ಮಾಡುತ್ತೆ? ನೀವು ಇಷ್ಟೊತ್ತಿನವರೆಗೂ ಏನು ಮಾಡ್ತಾ ಇದ್ರಿ ಅನ್ನೋದನ್ನು ಗಮನಿಸಿರುತ್ತೆ. ಸಾಮಾನ್ಯವಾಗಿ ನೀವೇನು ಮಾಡ್ತಿರ್ತೀರಿ? ಕೀಬೋರ್ಡ್ನಲ್ಲಿ ಟೈಪ್ ಮಾಡ್ತಿರ್ತೀರಿ. ಏನೋ ಅಂದರೆ ಅಲ್ಲಿರುವ ಅಕ್ಷರಗಳನ್ನು ಯಾವ್ಯಾವುದೋ ಓದ್ತಿರ್ತೀರಿ, ಏನೋ ಟೈಪ್ ಮಾಡಿರ್ತೀರಿ. ನೀವು ಇದನ್ನು ಗಮನಿಸುತ್ತೆ. ನೀವು ಎದ್ದೋದ ತಕ್ಷಣ ಆ ಮಗುವು ಕೂಡ ಏನು ಮಾಡುತ್ತೆ? ಅದು ಕೂಡ ಕುತೂಹಲಕ್ಕೆ ಕೀಬೋರ್ಡಿನ ಮೇಲೆ ಕೈ ಇಟ್ಟು ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಇಲ್ಲೊಂದಿರೋ ಒತ್ತುತ್ತೆ ಅಲ್ವಾ? ಒತ್ತಿದ ತಕ್ಷಣ ಮೊದಲನೇ ಅಕ್ಷರ ಆರ್ ಆಗಿ, ಎರಡನೇ ಅಕ್ಷರ ಎ ಆಗಿ, ಆಕಸ್ಮಿಕವಾಗಿ ಮೂರನೇ ಅಕ್ಷರ ಎಂ ಆಗಿ, ನಾಲ್ಕನೇ ಅಕ್ಷರ ಎ ಆಗಿ, ರಾಮ ಅಂತ ಅಲ್ಲಿ ಟೈಪ್ ಆದ ತಕ್ಷಣ ಆ ಮಗುವಿಗೆ ರಾಮನ ಬಗ್ಗೆ ತಿಳುವಳಿಕೆ ಇದೆ ಅಂತ ಅರ್ಥದ. ನೀವು ರಾಮ ಅಂತ ಬಂದ ತಕ್ಷಣ ನಮ್ಮ ಹುಡುಗರಿಗೆ 1 ವರ್ಷದ ಮಗುವಿಗೆ ರಾಮನ ಬಗ್ಗೆ ಗೊತ್ತಿದೆ. ಏನೋ ಆಕಸ್ಮಿಕ SITA ಅಂತ ಆಗಿರ್ಬೋದು. ನಮ್ಮ ಮಗುವಿಗೆ ಸೀತಾ ಬಗ್ಗೆ ಗೊತ್ತಿದೆ. ಇದು ಗೊತ್ತಾ? ನಮ್ಮ ಮಗು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ರಾಮ ಅಂತ ಟೈಪ್ ಮಾಡಿ ಕೂತ್ಕೊಂಡ್ರಿ, ಮಗುವಿಗೆ ರಾಮನ ಬಗ್ಗೆ ಗೊತ್ತಿದೆ ಕಣ್ರಿ ಅಂತ ನೀವು ಪ್ರಚಾರ ಮಾಡ್ತಾ ಹೋದ್ರೆ ಅದಕ್ಕೂ ಈ ಮಗು ಟೈಪ್ ಮಾಡಿರುವುದಕ್ಕೂ ಯಾವುದೇ ಸಂಬಂಧ ಇಲ್ಲ. ಕೋತಿಯನ್ನು ಕೂಡ ನಾವು ಕುಚೇಷ್ಟೆಗೆ ಹೋಲಿಕೆ ಮಾಡ್ತೀವಿ. ಕೋತಿ ಕೈಗೆ ನಾನು ಒಂದು ಕಂಪ್ಯೂಟರ್ ಸಿಕ್ಕರೆ ಅಥವಾ ಟೈಪ್ ರೈಟರ್ ಸಿಕ್ಕರೆ ಟಕ್ 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 ಏನೇನೋ ಒತ್ತುತ್ತೆ. ಅದು ಕೂಡ ಒತ್ತಿರಬಹುದು. ಒತ್ತಿದಾಕ್ಷಣ ಈ ತರದ ಯಾವುದೋ ಒಂದು ಪದ ಬಂದಾಕ್ಷಣ ನಮಗೆ ಆ ಪದದ ಬಗ್ಗೆ ಕೋತಿಗೆ ತಿಳುವಳಿಕೆ ಇತ್ತು ಅಂತ ನೀವು ಅಂದ್ಕೊಂಡ್ರೆ ಅದು ನಮ್ಮ ದಡ್ಡತನವೇ ವಿನಃ ಬುದ್ಧಿವಂತಿಕೆಯ ಲಕ್ಷಣವಲ್ಲ. ಏನೋ ಒಮ್ಮೆ ಆಗಿರ್ಬೋದು, ಕೋತಿ ಅಲ್ಲಿರುವ ಕೀಬೋರ್ಡ್ ಅನ್ನು ಒತ್ತುವಾಗ ಎ ಅಕ್ಷರವನ್ನು ಬಂದೊತ್ತಿರ್ಬೋದು, ಎನ್ ಒತ್ತಿರ್ಬೋದು, ಜೆ ಒತ್ತಿರ್ಬೋದು ಅಲ್ವಾ, ಎನ್ ಒತ್ತಿರ್ಬೋದು, ಇ ವೈ ಎ ಒತ್ತಿರ್ಬೋದು. ಒತ್ತದಾಕ್ಷಣ ಅಯ್ಯೋ ಆಂಜನೇಯನ ಬಗ್ಗೆ ಗೊತ್ತಿದೆ ನಮ್ಮ ಕೋತಿಗೆ, ಎಷ್ಟು ಚೆನ್ನಾಗಿ ನಮ್ಮ ಕೋತಿ ಆಂಜನೇಯ ಅಂತ ಟೈಪ್ ಮಾಡ್ಬಿಟ್ಟು ಗೊತ್ತಾ ಅಂತ ನೀವು ಭಾವಿಸಿಕೊಂಡ್ರೆ ಬಹುಶಃ ನಮ್ಮಷ್ಟು ದಡ್ಡರೇ ಆಗಿಲ್ಲ ಅಂತ. ಇದು ಆಕಸ್ಮಿಕವಾಗಿ ನಡೆದಿರುವ ಘಟನೆಯೇ ವಿನಃ ಉದ್ದೇಶಪೂರ್ವಕವಾಗಿ ಆಗಿರುವುದಲ್ಲ. ಆಕಸ್ಮಿಕ ಇದು. ಏನೋ ಒತ್ತುತ್ತೆ, ಒತ್ತುವಾಗ ಏನೋ ಹಾಕ್ಬಿಡುತ್ತೆ. ಆ ಹಾಕಿ ಯಾವುದೋ ಒಂದು ಶೇಕ್ಸ್ಪಿಯರ್ನ ಪದ್ಯವೋ ಯಾವುದೋ ಒಂದು ಪದವೋ ಟೈಪ್ ಆಗಿರ್ಬೋದು. ಹಾಗಾಗಿ ಜ್ಯೋತಿಷಿಗಳು ಕೂಡ ಒಮ್ಮೊಮ್ಮೆ ಹೇಳಿದ ಮಾತುಗಳು ಸತ್ಯವಾಗಿರಲೂಬಹುದು. ಸತ್ಯವಾದ ಕ್ಷಣ ನಾವು ಅವರನ್ನೇನು ತಲೆಯ ಮೇಲೆ ಹೊತ್ಕೊಂಡು ಬೆಳೆಸಬೇಕಾಗಿಲ್ಲ. ಆದರೆ ಅವರ ಬದುಕಿನಲ್ಲಿಯೂ ಕೂಡ ಅವರು ಹೇಳಿದಂತಹ ಎಷ್ಟೋ ಮಾತುಗಳು ಸುಳ್ಳಾಗಿರುವಂತಹ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದೆ ಇದ್ದಾವೆ. ಮತ್ತೊಂದು ಬಹಳ ಚೆನ್ನಾಗಿ ಹೇಳ್ತಾರೆ. ಹೆಣ್ಣು ಮಕ್ಕಳಿಗೆ ಜನ್ಮವಿತ್ತ ತಾಯಿಯೊಬ್ಬಳಿಗೆ ಜ್ಯೋತಿಷಿಯೊಬ್ಬರು ಈ ಸಾರಿ ಗಂಡು ಮಗುವಿನ ಜನನವಾಗುತ್ತದೆ ಎಂಬ ಭವಿಷ್ಯ ನುಡಿದಿದ್ದರು.
4 ಹೆಣ್ಣು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿರುವಂತಹ ತಾಯಿಗೆ ಆ ತಾಯಿ ಬೇಸರವಾಗಿ ಜ್ಯೋತಿಷಿ ಹತ್ರ ಹೋಗಿದ್ರು. ಸ್ವಾಮಿ, ಈಗಾಗಲೇ 3 ಜನ ಹೆಣ್ಮಕ್ಳಿಗೆ ನಾನು ಜನ್ಮ ಕೊಟ್ಬಿಟ್ಟಿದ್ದೀನಿ, ಇವರು ನನಗೆ ಕಿರುಕುಳ ಕೊಡ್ತಿದ್ದಾರೆ, ಈ ಸಾರಿ ಏನಾಗುತ್ತೆ ಹೇಳಿ ಅಂತ. ಪಾಪ ಅವರು ಗಂಡು ಮಗುವಿನ ಜನನವಾಗುತ್ತೆ ಅಂತ ಭವಿಷ್ಯ ಹೇಳಿ ಕಳಿಸಿದ್ರಂತೆ. ಸಂಭ್ರಮದಲ್ಲಿದ್ದ ಆಕೆ ಮತ್ತೆ ಹೆಣ್ಣು ಮಗುವಿನ ತಾಯಿಯಾದ್ರು. ಖುಷಿಯಾಗಿದ್ದ ಹುಡುಗಿ ಪಾಪ ಮತ್ತೆ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು. ಆಗ ಜ್ಯೋತಿಷಿಯ ಬಗ್ಗೆ ಸುಳ್ಳು ಹೇಳ್ಬಿಟ್ಟಿದ್ದಾನಲ್ಲ ಅಂತ ಸಿಟ್ಟು ಬಂದ್ಬಿಡ್ತು. ಬೇಜಾರಿನಿಂದ ಅವಳು ಜ್ಯೋತಿಷ್ಯದ ಬಗ್ಗೆ ಕೋಪ ವ್ಯಕ್ತಪಡಿಸಿದಾಗ ಅವನು ಗೋಡೆಯ ಮೇಲೆ ಹೆಣ್ಣು ಮಗು ಎಂದು ಬರೆದದ್ದನ್ನು ತೋರಿಸಿ ಪ್ರಸವದ ಸಂದರ್ಭದಲ್ಲಿ ಸಂತೋಷವಾಗಿರಲೆಂದು ಉದ್ದೇಶಪೂರ್ವಕವಾಗಿಯೇ ತಾನು ಹೀಗೆ ಹೇಳಿದ್ದೇನೆಂದು ಉತ್ತರ ಕೊಟ್ಟನಂತೆ. ನೋಡಮ್ಮ, ನನಗೆ ಗೊತ್ತಿತ್ತು, ನಾನೇನಾದ್ರೂ ನಿನಗೆ ಸತ್ಯ ಹೇಳಿದ್ರೆ ನೀನು ತುಂಬಾ ನೋವನ್ನ ಅನುಭವಿಸ್ತಾ ಇದ್ದೆ, ಹೆರಿಗೆ ಸಂದರ್ಭದಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದೆ. ಹಾಗಾಗಿ ನಿನಗೆ ಹೆರಿಗೆಯಾದ್ರೂ ಸುಖಕರವಾಗಿ ಆಗಲಿ ಅಂತ ನಾನು ಬೇಕಂತಲೇ ಸುಳ್ಳು ಹೇಳಿದ್ದೆ. ಯಾವತ್ತೂ ಕೂಡ ಜ್ಯೋತಿಷಿಗಳು ಹಾಗಾದ್ರೆ ಹಾಗೆ ಹೇಳ್ತಾರೆ, ಹೀಗಾದ್ರೆ ಹೀಗೆ ಹೇಳ್ತಾರೆ. ನನ್ಗೊಬ್ಬ ವಿದ್ಯಾರ್ಥಿ ಹೇಳ್ತಿದ್ದ, ಅವನು ಕೂಡ ಜ್ಯೋತಿಷಿ ಬಳಿಗೆ ಹೋಗಿದ್ದಂತೆ ಎಕ್ಸಾಮ್ ಪಾಸ್ ಆಗುತ್ತಾ ಅಂತ ಕೇಳುತ್ತಾರೆ. ಈ ಸಾರಿ ಎಕ್ಸಾಮ್ ಪಾಸ್ ಆಗುತ್ತಾ? ಅದಕ್ಕೆ ಅವ್ರು ಹೇಳಿದ್ರಂತೆ, ಈ ಸಾರಿ ನಿನಗೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋ ಯೋಗ ಇದೆ, ಅದೃಷ್ಟ ಇದೆ, ನೀನು ಏನು ಚಿಂತೆ ಮಾಡಬೇಡ, ಈ ಸಾರಿ ನೀನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀಯ. ಆದ್ರೆ ನೀನು ಒಂದು ಕೆಲಸ ಮಾಡಬೇಕು. ಏನ್ ಮಾಡಬೇಕು? ಕಷ್ಟಪಟ್ಟು ಓದಬೇಕು. ಕಷ್ಟಪಟ್ಟು ಓದೋದು ಪಾಸ್ ಆಗ್ತದೆ. ಫಸ್ಟ್ ಕ್ಲಾಸ್ ಬಂದೇ ಬರ್ತಾನೆ. ಪರೀಕ್ಷೆನೇ ಹೇಳ್ಬೇಕಾ, ಜ್ಯೋತಿಷನೇ ಹೇಳ್ಬೇಕಾ? ನಮಗೆ ಗೊತ್ತಿರಲ್ಲ, ನಾನು ಕಷ್ಟಪಟ್ಟು ನಾನು ಪಾಸ್ ಆಗ್ತೀನಿ ಅಂತ. ಅವರು ನನಗೆ ಜ್ಯೋತಿಷಿ ಹೇಳಿದ್ರು ಕಷ್ಟಪಟ್ಟು ಓದೋದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀಯ ಅಂತ, ಅದಕ್ಕೆ ಕಷ್ಟಪಟ್ಟು ಹೋದ್ರೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗುತ್ತೆ, ಜ್ಯೋತಿಷಿ ಹೇಳಿದ ಪಾಪ ಸತ್ಯ ಆಗೋಯ್ತು ಅಂತ. ನಾವು ಎಷ್ಟು ಚೆನ್ನಾಗಿ ಯಾರದ್ದೋ ಮಾತುಗಳನ್ನು ನಂಬಿ ಬದುಕನ್ನು ನಡೆಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತೇವೆ. ಆದರೆ ಅದೆಷ್ಟು ಸತ್ಯ? ಅದನ್ನೇ ಕುವೆಂಪು ಹೇಳಿದ್ದು, 100 ದೇವರುಗಳ ನೀ ನಂಬಿದರೇನು, ನಿನ್ನ ನಿನಿತು ನಂಬದಿರೆ. ನಿನ್ನ ಮೇಲೆ ನಿನಗೆ ಸ್ವಲ್ಪವೂ ನಂಬಿಕೆ ಇಲ್ಲದಿದ್ದ ಮೇಲೆ 100 ದೇವರುಗಳನ್ನು ನಂಬಿಕೊಂಡು ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ ಅಂತ. ಮೊದಲು ಇರಬೇಕಾದದ್ದು ನಮ್ಮ ಮೇಲಿನ ನಂಬಿಕೆ. ನಮಗೆ ಅದಿದ್ರೆ ನಾವು ಎಷ್ಟೋ ಬದಲಾವಣೆಯಾಗುವುದಕ್ಕೆ ಸಾಧ್ಯವಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಮುಂದಿನ ಭಾಗದಲ್ಲಿ ಜೀವನದಲ್ಲಿ ಎಲ್ಲವೂ ಪೂರ್ವ ನಿರ್ಧಾರಿತವಾಗುತ್ತದೆಂಬ ವಿಧಿವಾದವನ್ನು ಜ್ಯೋತಿಷ್ಯ ತಿಳಿಸುತ್ತದೆ. ಜ್ಯೋತಿಷಿಗಳು ಅಥವಾ ಜ್ಯೋತಿಷ್ಯ ಸಾಮಾನ್ಯವಾಗಿ ಹೇಳುವಂತಹ ವಿಚಾರ ನೋಡಿ, ಇದ್ಯಾವುದೋ ನಾವು ಹೇಳುವಂಥದ್ದಲ್ಲ. ನಮ್ಮ ಬದುಕಿನಲ್ಲಿ ಏನೇನು ಆಗಬೇಕೋ ಅದೆಲ್ಲ ಮೊದಲೇ ನಿರ್ಧಾರ ಆಗಿರುತ್ತೆ, ಫಿಕ್ಸ್ ಆಗಿಬಿಟ್ಟಿರುತ್ತೆ. ಅದನ್ನೇ ನಾವು ಹಣೆ ಬರಹ ಅಂತ ಕರಿತೀವಿ ಅಂತ ಹೇಳ್ತಾರೆ. ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ ರೀ, ಎಲ್ಲವೂ ಮೊದಲೇ ಡಿಸೈಡ್ ಆಗ್ಬಿಟ್ಟಿರುತ್ತೆ, ನಿರ್ಧಾರ ಆಗ್ಬಿಟ್ಟಿರುತ್ತೆ. ಇಂತಿಂಥ ಟೈಮ್ನಲ್ಲಿ ಇಂತಿಂತದೇ ಆಗಬೇಕು ಅಂತ ನಿರ್ಧಾರ ಆಗಿರುತ್ತೆ. ನಾವು ಜ್ಯೋತಿಷ್ಯದಲ್ಲಿ ಯಾವ್ಯಾವ ಸಮಯದಲ್ಲಿ ಏನೇನಾಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸಿ ಹೇಳುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಜ್ಯೋತಿಷ್ಯ ಸಾಮಾನ್ಯವಾಗಿ ಹೇಳ್ತಾ ಹೋಗುತ್ತೆ. ಆದ್ರೆ ಜ್ಯೋತಿಷ್ಯವನ್ನ ಕೇಳುವುದಕ್ಕೆ ಹೋಗುವಂತಹ ಜನರು ಎಂಥವರು? ಜನರು ನಿರಾಶೆಯಲ್ಲಿದ್ದಾಗ, ಸಮಸ್ಯೆಗಳಲ್ಲಿ ಇದ್ದಾಗ ಜ್ಯೋತಿಷಿಗಳನ್ನು ಮೊರೆ ಹೋಗುತ್ತಾರೆ. ಸುಖವಾಗಿರುವ ಮನುಷ್ಯ ಯಾರು ಜ್ಯೋತಿಷಿಯ ಬಳಿಗೆ ಹೋಗಲ್ಲ, ಸಂತೋಷವಾಗಿರುವ ಮನುಷ್ಯ ಯಾರು ಜ್ಯೋತಿಷಿಯ ಬಳಿಗೆ ಹೋಗಲ್ಲ. ಯಾರು ಜ್ಯೋತಿಷಿಯ ಬಳಿಗೆ ಹೋಗ್ತಾರೆ ಅಂದ್ರೆ ಕಷ್ಟದಲ್ಲಿರುವಂತಹ ವ್ಯಕ್ತಿಗಳು. ಹಾಗಾಗಿ ಜ್ಯೋತಿಷಿಯ ಬಳಿಗೆ ಯಾವುದೇ ವ್ಯಕ್ತಿ ಬಂದ್ರು
ಜ್ಯೋತಿಷಿಗೆ ಒಂದು ವಿಷಯ ಕನ್ಫರ್ಮ್ ಆಗಿ ಗೊತ್ತಿರುತ್ತೆ, ಖಡಾಖಂಡಿತವಾಗಿ ಗೊತ್ತಿರುತ್ತೆ. ಏನದು? ಇವನು ಏನೋ ಕಷ್ಟ ಇದೆ, ಅದಕ್ಕೆ ಬಂದಿದ್ದಾನೆ. ಕಷ್ಟ ಇರುವುದಂತೂ ಸತ್ಯ. ಯಾಕಂದ್ರೆ ಯಾವ ವ್ಯಕ್ತಿಗಳು ಕೂಡ ಜ್ಯೋತಿಷಿಯವಳಿಗೆ ಸುಮ್ಮನೆ ಹೋಗೋದಿಲ್ಲ, ಸುಖ ಸಮಾಚಾರಗಳನ್ನ ಮಾತಾಡೋದಕ್ಕೆ ಹೋಗೋದಿಲ್ಲ, ಉಭಯ ಕುಶಲೋಪರಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಕಷ್ಟವನ್ನ ಪರಿಹರಿಸಿಕೊಳ್ಳುವುದು ಹೇಗೆ ಅನ್ನುವುದನ್ನು ಕೇಳಕ್ಕೆ ಹೋಗೋದು. ಹಾಗಾಗಿ ಜ್ಯೋತಿಷಿಗಳಿಗೆ ಒಂದು ವಿಚಾರ ಸತ್ಯವಾಗಿ ಗೊತ್ತಿರುತ್ತೆ, ಏನೋ ಸಮಸ್ಯೆ ಇಟ್ಕೊಂಡು ಬಂದಿದ್ದಾನೆ ಅಂತ. ಹಾಗೆ ಬಂದಿರುವಂತಹ ವ್ಯಕ್ತಿಗೆ ಜ್ಯೋತಿಷಿಗಳು ಏನ್ ಮಾಡ್ತಾರೆ? ಅವರು ಮೊದಲು ಹೇಳುವುದು ಏನು ನೋಡಿ. ಗ್ರಹಗಳ ಅನಿಷ್ಟಗತಿಯಿಂದ ಉಂಟಾಗುವ ಘೋರ ಪರಿಣಾಮಗಳನ್ನು ಜ್ಯೋತಿಷಿಗಳು ಅವರಿಗೆ ತಿಳಿಸುತ್ತಾರೆ. ಫಸ್ಟ್ ಕಷ್ಟಗಳನ್ನ ಹೇಳ್ತಾರೆ. ಅವ್ರು ಬಂದು ಕುಳಿತುಕೊಂಡ ತಕ್ಷಣ, ಸ್ವಾಮಿ ನಮ್ಮ ಭವಿಷ್ಯ ನೋಡಿ ಅಂದ ತಕ್ಷಣ, ನಿನಗೆ ಇತ್ತೀಚೆಗೆ ಜೀವನ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆಯಲ್ವಾ, ಇತ್ತೀಚೆಗೆ ನೀನು ತುಂಬಾ ತೊಂದರೆಗಳು ಬರ್ತಿದವಲ್ಲ, ಅಷ್ಟು ಹೇಳ್ಬಿಟ್ರೆ ಸಾಕು ಅವನಿಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ. ಹಬ್ಬ, ನಾನು ಹೋಗಿ ಕುತ್ಕೊಂಡಿದ್ದೀನಿ, ಕುತ್ಕೊಂಡ ತಕ್ಷಣ ಹೇಳ್ಬಿಟ್ರು ನಿನಗೆ ಇತ್ತೀಚೆಗೆ ಬಹಳ ಕಷ್ಟ ಇದಾವಲ್ವಾ. ಎಷ್ಟು ಕರೆಕ್ಟಾಗಿ ಹೇಳ್ಬಿಟ್ರಿ ಆ ಜ್ಯೋತಿಷಿಗಳು ಅಂತ ನೀವು ಅಂದ್ಕೊಂಡ್ರೆ ನಿಮ್ಮಂತಹ ಮೂರ್ಖರು ಮತ್ತೊಬ್ಬರಿಲ್ಲ ಅಂತ. ಸಾಮಾನ್ಯವಾಗಿ ಅದೇ ಆಗೋದು. ಅವರು ಮೊದಲು ನಮ್ಮನ್ನ ಎದುರಿಸುವಂತಹ ವಿಚಾರಗಳನ್ನ ಹೇಳ್ತಾರೆ. ನೀವು ತುಂಬಾ ಭಯಪಟ್ರ, ಆಮೇಲೆ ಹೇಳ್ತಾರೆ ನೀವೇನು ಭಯಪಡಬೇಡ್ರಿ, ಆ ಅಮಂಗಳ ನಿವಾರಣೆಯು ಶಾಂತಿ ಪೂಜೆಗಳಿಂದ ಪರಿಹಾರವಾಗುತ್ತದೆಂಬ ಸಾಂತ್ವನವನ್ನು ಕೊಡುತ್ತಾರೆ. ನೀವು ತುಂಬಾ ಭಯ ಬಿದ್ದ ಮೇಲೆ ನೀವೇನು ಹೆದರ್ಕೋಬೇಡ್ರಿ, ಅದಕ್ಕೂ ಒಂದು ದಾರಿ ಇದೆ. ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸೋದಿಕ್ಕೆ ನಿಮ್ಮ ಕಷ್ಟಗಳು ಹೋಗ್ತವೆ, ಆದರೆ ಅದಕ್ಕೆ ಇಂಥದ್ದೊಂದು ಪೂಜೆ ಮಾಡಬೇಕು. ಈ ಪೂಜೆವನ್ನು ನೀವು ಮಾಡಿಸ್ಬಿಟ್ರೆ ಸಾಕು, ನಿಮ್ಮೆಲ್ಲ ಕಷ್ಟಗಳು ದೂರ ಆಗ್ಬಿಡ್ತವೆ. ಈ ಮಾತನ್ನ ಹೇಳಿ ಇದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ. ಆ ಮಾತೇನು ನೋಡಿ, ಅದಕ್ಕಾಗಿ ಖರ್ಚಾಗುವ ಹೆಚ್ಚಿನ ಹಣದ ಬಗ್ಗೆ ಹೇಳಲು ಮರೆಯೋದಿಲ್ಲ. ನೋಡ್ರಿ, ಇಂಥದ್ದೊಂದು ಪೂಜೆ ಮಾಡಿಸ್ಬೇಕು, ಆ ಪೂಜೆಗೆ ಇಷ್ಟು ದುಡ್ಡು ಖರ್ಚಾಗುತ್ತೆ. ಮೊದಲೇ ಭಯ ಬಿದ್ದಿರುವಂತಹ ವ್ಯಕ್ತಿ ಇಂತಹ ವಿಷಯಗಳನ್ನು ಹೇಳಿದ ತಕ್ಷಣ ಸಾಕಪ್ಪ, ನಾನು ಕಷ್ಟದಿಂದ ಪರಿಹಾರವಾದರೂ ಸಾಕು, ಬಿಡುಗಡೆ ಪಡೆದ್ರೆ ಸಾಕು ಅಂತ ಅಂದ್ಕೊಂಡು ಕೂತಿರೋವನಿಗೆ ಈ ತರ ಹೇಳಿದಾಗ, ಸ್ವಾಮಿ ಆಯ್ತು ಸ್ವಾಮಿ, ಎಷ್ಟಾದರೂ ಖರ್ಚಾಗಲಿ ಸ್ವಾಮಿ, ಅದು ಮಾಡಿಸ್ಬೇಡಿ, ನಾನು ಕೊಡ್ತೀನಿ. ಯಾಕೆ ಅಂದ್ರೆ ಇದೆಲ್ಲ ಹಣವನ್ನ ಸುಲಿಗೆ ಮಾಡುವುದಕ್ಕೆ ಬಳಸುವಂತಹ ಒಂದೊಂದು ತಂತ್ರ. ಮೊದಲಿಗೆ ಉಪಾಯಗಳನ್ನು ಹೇಳ್ಬೋದಲ್ಲ, ಸ್ವಾಮಿ ನೀವೇನೋ ಕಷ್ಟ ಇಟ್ಕೊಂಡು ಬಂದಿದ್ದೀರಾ, ನಿಮ್ ಕಷ್ಟ ನಾನು ಪರಿಹಾರ ಮಾಡ್ಕೊಡ್ತೀನಿ, ನೀವೇನು ಚಿಂತೆ ಮಾಡಬೇಡ್ರಿ ಅಂತ ಮೊದಲೇ ಹೇಳ್ಬಿಟ್ರೆ ಅವ್ನು ಎಷ್ಟು ಸಂತೋಷ ಆಗ್ತಾರೆ. ಮೊದಲು ಭಯಪಡಿಸೋದು, ಭಯಪಡಿಸಿದ್ಮೇಲೆ ಸಾಂತ್ವನ ಮಾಡೋದು, ಸಾಂತ್ವನ ಮಾಡಿದ್ಮೇಲೆ ಖರ್ಚಾಗುವ ಹಣವನ್ನ ಹೇಳೋದು. ಹಾಗಾಗಿ ಅವರ ಮಾರ್ಗದರ್ಶನವನ್ನು ಬಯಸುವ ಯಾರು ಅವರ ಅಭಿಪ್ರಾಯಗಳನ್ನು ತಿರಸ್ಕರಿಸುವುದಿಲ್ಲ. ನಂಬಿ ಹೋಗಿರುವಂತಹ ವ್ಯಕ್ತಿಗಳು ಸತ್ಯವನ್ನೇ ಹೇಳ್ತಾರೆ ಅಂತ ಅಂದುಕೊಂಡು ಹೋಗಿರುವಂತಹ ವ್ಯಕ್ತಿಗಳು ಅವರು ಏನೇ ಹೇಳಿದ್ರು ನಂಬ್ತಾ ಹೋಗ್ತಾರೆ, ನಂಬಿ ಅವರು ಹೇಳಿದಂತೆ ನಡ್ಕೊಳ್ತಾರೆ. ಹಾಗಾಗಿ ಮುಖ್ಯವಾಗಿ ಜ್ಯೋತಿಷ್ಯ ಮುಗ್ಧ ಜನರನ್ನು ಭಯದಲ್ಲಿರಿಸಿ ಅವರ ಸುಲಿಗೆಗೆ ಕಾರಣವಾಗುತ್ತದೆ. ಜ್ಯೋತಿಷ್ಯ ಒಂದು ವಾಣಿಜ್ಯವಾಗಿದೆ. ಏನು ವಾಣಿಜ್ಯ ಅಂದ್ರೆ? ವ್ಯವಹಾರ ಆಗಿದೆ ಅಂತ. ವ್ಯವಹಾರವಿಲ್ಲದೆ ಯಾವ ಜ್ಯೋತಿಷೀಯ ಕಾರ್ಯಗಳು ಕೂಡ ನಡೆಯೋದಿಲ್ಲ. ಜ್ಯೋತಿಷ್ಯ ಜ್ಯೋತಿಷಿಗಳ ಮುಖ್ಯ ಉದ್ದೇಶವೇ ಬಿಸ್ನೆಸ್, ವ್ಯವಹಾರ. ವ್ಯವಹಾರಿಕವಾದ ದೃಷ್ಟಿಯಲ್ಲಿ ನೋಡ್ತಾ ಹೋಗ್ತಾರೆಯೇ ವಿನಃ ಒಂದು ಸಮಾಜದ, ಒಂದು ದೇಶದ, ಒಂದು ವ್ಯವಸ್ಥೆಯ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ
ಹಿತವನ್ನ ಕಾಪಾಡುವಂತಹ ಉದ್ದೇಶದಿಂದ ಯಾರು ಕೂಡ ಭವಿಷ್ಯವನ್ನ ಹೇಳುವುದಿಲ್ಲ. ಹಾಗೆ ಹೇಳುವಂತಹ ಕೆಲಸವನ್ನ ಮಾಡಿದ್ರೆ ಜಗತ್ತು, ಸಮಾಜ ಎಷ್ಟೋ ಉದ್ಧಾರವಾಗ್ತಿತ್ತು. ಜನ ಎಲ್ಲ ನಂಬಿಕೆಗಳಿಂದ ಹೊರಬರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಹೀಗೆ ಎಷ್ಟೊಂದು ವಿಚಾರಗಳನ್ನು ಇದುವರೆಗೆ ಚರ್ಚೆ ಮಾಡೋದು ನೋಡಿ. ಆ ಎಲ್ಲ ವಿಚಾರಗಳು ಕೂಡ ಎಲ್ಲೂ ನಮಗೆ ಜ್ಯೋತಿಷ್ಯವನ್ನ ನಂಬಬೇಕು ಅನ್ನುವ ಒಂದೇ ಒಂದು ವಿಚಾರಗಳು ಸಿಗುತ್ತಿಲ್ಲ. ಜ್ಯೋತಿಷ್ಯದ ಪೊಳ್ಳುತನ, ಜ್ಯೋತಿಷ್ಯದ ಸುಳ್ಳು, ಜ್ಯೋತಿಷಿಗಳು ಹೇಳುವಂತಹ ಒಂದು ತಂತ್ರಗಾರಿಕೆ, ಇವೆಲ್ಲವನ್ನ ಸುದೀರ್ಘವಾಗಿ ನಮಗೆ ನರಸಿಂಹಯ್ಯ ಅವರು ಪರಿಚಯಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ದಿನನಿತ್ಯದ ಘಟನೆಗಳನ್ನು ವಿಶ್ಲೇಷಿಸಿದಾಗ ಜ್ಯೋತಿಷ್ಯದ ಅಧಿಕೃತತೆ ನಿರಾಕರಣೆ ಆಗುವುದನ್ನು ಮೇಲಿನ ಎಲ್ಲಾ ಉದಾಹರಣೆಗಳು ತಿಳಿಸಬಲ್ಲವು. ಈಗ ನಾವು 3-4 ತರಗತಿಗಳಿಂದ ಕೇಳಿದಂತಹ ಎಲ್ಲ ವಿಚಾರಗಳು ಕೂಡ ಜ್ಯೋತಿಷ್ಯವನ್ನ ನಿರಾಕರಿಸುವಂತಹ ವಿಷಯಗಳೇ ವಿನಃ, ಚರ್ಚೆಗಳೇ ವಿನಃ ಜ್ಯೋತಿಷ್ಯವನ್ನ ನಂಬುವ, ಪುರಸ್ಕರಿಸುವಂತಹ ಒಂದೇ ಒಂದು ವಿಷಯಗಳು ಕೂಡ ಇಲ್ಲ. ಅನೇಕ ಜನ ಶಿಕ್ಷಣವನ್ನ ಪಡೆದವರು, ವಿಜ್ಞಾನಿಗಳು ಜ್ಯೋತಿಷ್ಯವನ್ನ ನಂಬುವುದು ಶೋಚನೀಯ ವಿಚಾರ. ಇಷ್ಟೆಲ್ಲ ಸತ್ಯಗಳು ನಮ್ಮ ಕಣ್ಮುಂದೆ ಇದ್ದರೂ ಕೂಡ ಇವತ್ತು ಎಷ್ಟೋ ಜನ ಶಿಕ್ಷಣವನ್ನ ಪಡೆದಂತಹ ವ್ಯಕ್ತಿಗಳು, ಶಿಕ್ಷಣವನ್ನ ಪಡೆದಂತಹ ಶಿಕ್ಷಕರು, ಶಿಕ್ಷಣವನ್ನ ಪಡೆದಂತಹ ವಿಜ್ಞಾನದ ಶಿಕ್ಷಕರು ಹಾಗೂ ಎಲ್ಲವನ್ನ ಪ್ರಯೋಗಾತ್ಮಕವಾಗಿ ನೋಡುವಂತಹ ವಿಜ್ಞಾನಿಗಳು ಇವತ್ತು ಬಹುತೇಕ ಮಂದಿ ಇವರುಗಳಲ್ಲಿ ದೇವರುಗಳನ್ನ ನಂಬುವವರೇ ಆಗಿದ್ದಾರೆ. ಚಂದ್ರಯಾನ 3 ಉಡಾವಣೆ ಮಾಡುವ ಸಂದರ್ಭದಲ್ಲಿಯೂ ಕೂಡ ನಮ್ಮ ವಿಜ್ಞಾನಿಗಳು ತಿರುಪತಿ ದೇವಸ್ಥಾನಕ್ಕೆ ಹೋಗಿ ಹರಕೆಯನ್ನು ಕಟ್ಟಿಕೊಂಡು ಬಂದಿದ್ರು. ಇವೆಲ್ಲವನ್ನ ನೋಡ್ತಾ ಹೋದಾಗ ನಾವು ಇವತ್ತು ಎಷ್ಟೇ ಶಿಕ್ಷಣವನ್ನ ಪಡೆದಿದ್ರೂ ಕೂಡ ಜ್ಯೋತಿಷ್ಯದಂತಹ ವಿಚಾರಗಳಿಂದ ಹೊರಬರುವುದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ದೇವರಂತಹ ವಿಚಾರಗಳಿಂದ ಹೊರಬರುವುದಕ್ಕೆ, ನಂಬದಿರುವಂತಹ ಸ್ಥಿತಿಗೆ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಇದೇ ನಮ್ಮ ವಿಪರ್ಯಾಸ, ದುರಂತ ಅನ್ನುವುದನ್ನ ನಾವು ಗಮನಿಸಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಅವರಿಗೆ ಅವರವರ ಕೆಲಸಗಳ ಮೇಲಿನ ನಂಬಿಕೆಗಳು ಕಳೆದು ಹೋಗ್ತವೆ. ನಮಗೆ ನಮ್ಮ ಕೆಲಸದ ಬಗ್ಗೆ ನಂಬಿಕೆ ಇದ್ದಾಗ ನಾವು ಯಾರನ್ನೂ ನಂಬಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುವುದಿಲ್ಲ. ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ಇಂತಹ ಒಂದು ಘಟನೆಗಳು ಘಟಿಸುವುದು ಸರ್ವೇ ಸಾಮಾನ್ಯ. ವಿಜ್ಞಾನವನ್ನು ಓದಿ ಡಾಕ್ಟರ್ ಆಗಿರುವಂತಹ ಎಷ್ಟೋ ಜನ ವೈದ್ಯರುಗಳು ಒಬ್ಬ ರೋಗಿಗೆ ಚಿಕಿತ್ಸೆಯನ್ನ ಮಾಡಿ, ಆಪರೇಷನ್ ಅನ್ನ ಮಾಡಿ ಮುಗಿಸಿ ಆ ರೋಗಿಯ ಕಡೆಯವರಿಗೆ ಹೇಳ್ತಾರೆ, ಸ್ವಾಮಿ ನಾವು ಮಾಡಬೇಕಾದ ಕೆಲಸ ಎಲ್ಲ ಮಾಡಿದ್ದೀವಿ, ಇನ್ನೆಲ್ಲ ದೇವ್ರ ಮೇಲೆ ಹಾಕಿದ್ದೀವಿ. ಅಂದ್ರೆ ಎಲ್ಲೋ ಒಂದು ಕಡೆ ನಾವು ಮಾಡಬೇಕಾದ ಕೆಲಸವನ್ನ ಮಾಡಿ ಮುಗಿಸಿದ ಮೇಲೆ ನಮ್ಮ ಮೇಲೆ ಒಂದು ಅತಿಮಾನುಷವಾದಂತಹ, ಅತೀಂದ್ರಿಯವಾದಂತಹ ಒಂದು ಶಕ್ತಿ ಕೆಲಸವನ್ನ ಮಾಡುತ್ತೆ ಅನ್ನುವುದನ್ನು ನಂಬಿಕೊಂಡು ನಾವು ಕೊನೆಗೆ ಮಾಡಬೇಕಾದ ಕೆಲಸವನ್ನೆಲ್ಲ ಮಾಡಿ ಮುಗಿಸಿ ಅದರ ಮೇಲೆ ಭಾರ ಹಾಕಿ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೇವೆ. ಇವತ್ತಿನ ಸಂದರ್ಭದಲ್ಲಿ ಶಿಕ್ಷಣವನ್ನ ಪಡೆದಂತಹ ವ್ಯಕ್ತಿಗಳು, ವಿಜ್ಞಾನಿಗಳು ಈ ಜ್ಯೋತಿಷ್ಯವನ್ನ ಹೆಚ್ಚಾಗಿ ನಂಬುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಜಗತ್ತಿನಲ್ಲಿ, ಅದರಲ್ಲೂ ಭಾರತದಂತಹ ದೇಶದಲ್ಲಿ ದೇವರನ್ನ ಮತ್ತು ಜ್ಯೋತಿಷ್ಯವನ್ನ ನಂಬುತ್ತಿರುವವರಲ್ಲಿ ಅನಕ್ಷರಸ್ಥರಿಗಿಂತ
ಅಕ್ಷರಸ್ಥರೇ ಹೆಚ್ಚು ಅನ್ನುವುದನ್ನ ನಾವಿಲ್ಲಿ ಗಮನಿಸಬೇಕು. ಅನಕ್ಷರಸ್ಥರು ಯಾವುದೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸುಮ್ಮನೆ ಹಾಕ್ಬಿಡ್ತಾರೆ. ಆದರೆ ಅಕ್ಷರಸ್ಥರಿಗೆ ಗೊಂದಲಗಳು ಜಾಸ್ತಿ. ಯಾಕೆಂದ್ರೆ ಅವರು ಎರಡೂ ರೀತಿಯ ವಿಚಾರಗಳನ್ನು ಕೇಳಿಬಿಡ್ತಾರೆ. ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಬಾರದು ಅನ್ನೋ ಗೊಂದಲಕ್ಕೆ ಸಿಕ್ಕಾಕೊಂಡು ಏನೂ ಮಾಡಲಾರ್ದೆ ಎಲ್ಲವನ್ನೂ ಮಾಡ್ತಾ ಜೀವನವನ್ನು ನಡೆಸ್ತಾ ಹೋಗ್ತಾರೆ. ಪ್ರಯೋಗಶಾಲೆಯಲ್ಲಿ ವಿಚಾರವಾದಿಯಾದ ವಿಜ್ಞಾನಿ ಜೀವನದ ಸಮಸ್ಯೆಗಳನ್ನು ಎದುರಿಸುವಾಗ ವಿಚಾರಕ್ಕೆ ಮಂಗಳ ಹಾಡುವುದು ಕಂಡುಬರುತ್ತದೆ. ಜ್ಯೋತಿಷ್ಯವು ಉಳಿದ ಮೂಢನಂಬಿಕೆಗಳಂತೆ ಸ್ವತಂತ್ರ ಆಲೋಚನೆ ಮತ್ತು ಆತ್ಮವಿಶ್ವಾಸಕ್ಕೆ ಧಕ್ಕೆಯನ್ನು ತರುತ್ತದೆ. ಇವತ್ತು ತಪ್ಪು ಸಾಮಾನ್ಯವಾದಂತಹ ಶಿಕ್ಷಕರಿಂದ ಮಾತ್ರ ನಡೀತಾ ಇಲ್ಲ, ದೊಡ್ಡ ದೊಡ್ಡ ವಿಜ್ಞಾನಿಗಳಲ್ಲಿಯೂ ಕೂಡ ಈ ಸಮಸ್ಯೆಗಳು ನಡೀತಾ ಇದೆ. ಪ್ರಯೋಗಶಾಲೆಯಲ್ಲಿ ತಾವು ಮಾಡುವಂತಹ ಸಂಶೋಧನೆಗಳನ್ನ ಎಲ್ಲವನ್ನೂ ಕೂಡ ಪ್ರಯೋಗಾತ್ಮಕವಾಗಿ ಪ್ರಾಕ್ಟಿಕಲ್ ಆಗಿ ಮಾಡುವಂಥವರು ಮನೆಗೆ ಬಂದ ತಕ್ಷಣ ದೇವರ ಮುಂದೆ ದೀಪ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಮಾಡುವ ಕೆಲಸಕ್ಕೂ ನಡೆದುಕೊಳ್ಳುತ್ತಿರುವಂತಹ ರೀತಿಯು ಅಜಗಜಾಂತರವಾದಂತಹ ವ್ಯತ್ಯಾಸ. ನಡ್ಕೊಳ್ಳೋದೇ ಬೇರೆ, ಮಾಡ್ತಿರೋದೇ ಬೇರೆ ಅಂತ. ಹಾಗಾದ್ರೆ ಮಾಡುತ್ತಿರುವ ಕೆಲಸಕ್ಕೂ ನಡೆದುಕೊಳ್ಳುತ್ತಿರುವ ರೀತಿಗೂ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. ಈ ಮೂಢನಂಬಿಕೆ ಅನ್ನೋದು ಮನುಷ್ಯನ ಮೇಲೆ ಅತಿಯಾದ ಪ್ರಭಾವವನ್ನು ಉಂಟು ಮಾಡುವಂತಹ ಒಂದು ವಿಷಯ. ಹೇಗೆ ಅದು ಪ್ರಭಾವವನ್ನು ಉಂಟು ಮಾಡುತ್ತೆ ಅಂದ್ರೆ, ಪ್ರಭಾವವನ್ನು ಉಂಟು ಮಾಡುತ್ತಾ ನಮ್ಮ ಸ್ವತಂತ್ರವಾದಂತಹ ಆಲೋಚನಾ ಶಕ್ತಿಯನ್ನ, ಸ್ವತಂತ್ರವಾಗಿ ಆಲೋಚನಾ ಶಕ್ತಿಯನ್ನ, ಆಲೋಚಿಸುವಂತಹ ಶಕ್ತಿಯನ್ನ ಈ ಮೌಢ್ಯತೆ ಅನ್ನೋದು ಕುಗ್ಗಿಸುತ್ತೆ. ಜ್ಯೋತಿಷ್ಯ ಮಾಡೋ ಕೆಲಸವೇ ಅದು. ಹೇಳಿದ್ದನ್ನ ನಂಬಿಸುತ್ತಷ್ಟೇ, ಯೋಚಿಸುವುದಕ್ಕೆ ಅವಕಾಶವನ್ನೇ ಮಾಡಿಕೊಡೋದಿಲ್ಲ. ಯೋಚನೆಯಿಂದ ನೀವು ಪ್ರಶ್ನೆಯನ್ನು ಕೇಳಿದ್ರೆ ಅದಕ್ಕೆ ಉತ್ತರ ಜ್ಯೋತಿಷ್ಯದಿಂದ ನಮಗೆ ಸಿಕ್ಕೋದಿಲ್ಲ. ಹಾಗೆ ನಮ್ಮ ಆತ್ಮವಿಶ್ವಾಸಕ್ಕೆ ಜ್ಯೋತಿಷ್ಯದಂತಹ ವಿಚಾರಗಳನ್ನು ನಂಬುವವರಲ್ಲಿ ಇವತ್ತು ಆತ್ಮವಿಶ್ವಾಸವೇ ಇಲ್ಲ. ನಾನು ಮಾಡ್ತೀನಿ, ನಾನು ಗೆಲ್ತೀನಿ, ನನ್ನಿಂದ ಅದು ಸಾಧ್ಯ ಅಂತ ಅನ್ನುವವರೇ ಇಲ್ಲ. ಯಾಕೆ ಅಂದ್ರೆ ನಾವು ಎಷ್ಟೇ ಕಷ್ಟಪಟ್ಟು ಕೆಲಸವನ್ನು ಮಾಡಿದ್ರು ಕೂಡ ಕೊನೆಗೆ ಆ ಭಾರವನ್ನ ದೇವ್ರ ಮೇಲೆ ಹಾಕಿ, ದೇವರೇ ನಾನೆಲ್ಲ ಮಾಡಿದ್ದೀನಿ, ನೀನು ನನ್ನನ್ನು ಕಾಪಾಡು ಅಂತ ಬೇಡಿಕೊಳ್ಳಬೇಕಾದಂತಹ ರೀತಿಯಲ್ಲಿ ಜ್ಯೋತಿಷ್ಯದಂತಹ ವಿಚಾರಗಳನ್ನು ಇವತ್ತು ನಾವು ನಂಬ್ತಾ ಹೋಗ್ತಿದ್ದೀವಿ. ಹಾಗಾಗಿ ಈ ರೀತಿಯ ಮೂಢನಂಬಿಕೆಗಳಿಂದ ಉಂಟಾಗುವ ಪರಿಸರ ಮಾಲಿನ್ಯವು ವಾಯು ಜಲ ಮಾಲಿನ್ಯಗಳಿಗಿಂತ ಹೆಚ್ಚು ಅಪಾಯಕಾರಿ. ಇದು ಇಡೀ ಪರಿಸರವನ್ನು ಕೆಡಿಸುತ್ತೆ. ಹಾಗೆ ಪರಿಸರದಲ್ಲಿ ಇರುವಂತಹ ಜನರ ಮನಸ್ಸುಗಳನ್ನು ಕೆಡಿಸ್ತಾ ಹೋಗುತ್ತೆ. ಈ ಮೌಢ್ಯತೆ ಅನ್ನೋದು, ಮೂಢನಂಬಿಕೆ ಅನ್ನೋದು ಜನಗಳ ಮನಸ್ಸುಗಳನ್ನ ಕೆಡಿಸುವಂತಹ ಪ್ರಯತ್ನವನ್ನು ಮಾಡುತ್ತೆ. ಹಾಗಾಗಿ ಈ ಜ್ಯೋತಿಷ್ಯದಿಂದ ಹೆಚ್ಚು ಅಪಾಯವೇ ವಿನಃ ಅದರಿಂದ ಉಪಯೋಗ ಏನೂ ಸಹ ಇಲ್ಲ ಅನ್ನುವುದನ್ನ ನಾವು ಅರಿತುಕೊಳ್ಳಬೇಕು. ಖಗೋಳಶಾಸ್ತ್ರವು ವಿಜ್ಞಾನವಾಗಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಿದೆ. ಜ್ಯೋತಿಷ್ಯ ಮಾತ್ರ ತನ್ನ ಪುರಾತನ ನಂಬಿಕೆ ಹಾಗೂ ತಪ್ಪು ಗ್ರಹಿಕೆಗಳನ್ನೇ ಹೊಂದಿದೆ. ಜ್ಯೋತಿಷ್ಯ ಮತ್ತು ಖಗೋಳಶಾಸ್ತ್ರಗಳೆರಡೂ ಏಕಕಾಲದಲ್ಲಿ ಹುಟ್ಟಿದಂತಹ ವಿಷಯಗಳಾದರೂ ಖಗೋಳಶಾಸ್ತ್ರ ಮಾತ್ರ ಸಾಕಷ್ಟು ಬದಲಾವಣೆ ಆಯಿತು. ಜ್ಯೋತಿಷ್ಯ ಮಾತ್ರ ಪ್ರಾಚೀನ ಕಾಲದಲ್ಲಿ ಯಾವ ವಿಚಾರಗಳನ್ನ ಸತ್ಯ ಎಂದು ನಂಬಿಕೊಂಡಿದ್ರೋ ಇವತ್ತಿಗೂ ಅದೇ ವಿಚಾರಗಳನ್ನ ಸತ್ಯ ಅಂತ ಜ್ಯೋತಿಷ್ಯ ನಂಬಿಕೊಂಡಿದೆ ಹಾಗೂ ತಪ್ಪು ಗ್ರಹಿಕೆಗಳನ್ನೇ ಹೊಂದಿದೆ. ಜ್ಯೋತಿಷ್ಯ ಮಾತ್ರ ತನ್ನ ಪುರಾತನ ನಂಬಿಕೆ ಹಾಗೂ ತಪ್ಪು ಗ್ರಹಿಕೆಗಳನ್ನೇ ಹೊಂದಿದೆ.
ಜ್ಯೋತಿಷ್ಯ ಮಾತ್ರ ಯಾವುದೇ ರೀತಿಯಲ್ಲಿ ಸ್ವಲ್ಪವೂ ಬದಲಾವಣೆಯಾಗಿಲ್ಲ. ಆದರೆ ಖಗೋಳಶಾಸ್ತ್ರ ಸಾಕಷ್ಟು ಬದಲಾವಣೆಯಾಗಿರುವುದನ್ನು ನಾವು ಕಾಣಬಹುದು. ಈಗಲೂ ನವಗ್ರಹಗಳು ಜ್ಯೋತಿಷ್ಯದ ದಾರಿಯನ್ನ ತೋರಿಸುತ್ತವೆ. ಜ್ಯೋತಿಷ್ಯವನ್ನ ಹೇಳುವಾಗ ನವಗ್ರಹಗಳು ಅಂದರೆ 9 ಗ್ರಹಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ನಿರ್ವಹಿಸ್ತವೆ. ಗ್ರಹಗಳು ಮತ್ತು ನಕ್ಷತ್ರಗಳು. ನಾವು ಗ್ರಹಗಳ ವಿಚಾರದಲ್ಲಿ ಗ್ರಹಗತಿ ಅಂತ ಕರೀತೇವೆ. ಯಾರಿಗೂ ಅದೃಷ್ಟ ಚೆನ್ನಾಗಿದ್ರೆ ನಿನ್ನ ಗ್ರಹಗತಿ ಚೆನ್ನಾಗಿದೆ ಅಂತ ಹೇಳ್ತಾರೆ. ಯಾರಿಗೂ ಅದೃಷ್ಟ ಚೆನ್ನಾಗಿಲ್ಲ ಅಂದ್ರೆ ನಿನ್ನ ಗ್ರಹಗತಿ ಸರಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಯಾರೇ ಒಬ್ಬ ವ್ಯಕ್ತಿಯ ಭವಿಷ್ಯವನ್ನ ಹೇಳುವಂಥದ್ದು ಗ್ರಹಗಳ ಆಧಾರದ ಮೇಲೆ. ನಾವು ಮೊದಲೇ ಚರ್ಚೆ ಮಾಡಿರೋ ಹಾಗೆ ಭೂಮಿಗೂ ಆ ಗ್ರಹಗಳಿಗೂ ಎಷ್ಟೋ ಲಕ್ಷಾಂತರ ಕಿಲೋಮೀಟರ್ ಅಂತರ. ಹೀಗಿರುವಾಗ ಯಾವ ಗ್ರಹಗಳು ಯಾವ ಮನುಷ್ಯನ ಮೇಲೂ ಪ್ರಭಾವವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಅದನ್ನು ತಮಾಷೆಗೂ ಹೇಳಿದ್ದೆ ನಿಮಗೆ. ಶನಿ ಗ್ರಹ ನನ್ನ ಮನೆಗೆ ಬರುವುದಕ್ಕೆ ಹೇಗೆ ಸಾಧ್ಯ? ಭೂಮಿಗಿಂತ ಸಾವಿರಾರು ಪಟ್ಟು ದೊಡ್ಡದಾಗಿರುವಂತಹ ಶನಿ ನನ್ನ ಮನೆಯೊಳಗೆ ಬರೋಕ್ಕೆ ಸಾಧ್ಯ? ಸಾಧ್ಯವೇ ಇಲ್ಲದಂತಹ ಮಾತು. ಆದರೆ ಶನಿ ಪ್ರವೇಶ ಮಾಡಿದ್ದಾನೆ ಅಂತ ಜ್ಯೋತಿಷ್ಯ ಹೇಳ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಇವುಗಳಲ್ಲಿ 4 ಗ್ರಹಗಳೇ ಅಲ್ಲ. ಜ್ಯೋತಿಷ್ಯ ಗ್ರಹ ಅಂತ ನಂಬಿರುವಂತಹ ವಿಚಾರಗಳಲ್ಲಿ 4 ಗ್ರಹಗಳೇ ಅಲ್ಲ. ಯಾವ್ಯಾವು? ಸೂರ್ಯ ಮತ್ತು ಚಂದ್ರ ಹಾಗೂ ರಾಹು ಮತ್ತು ಕೇತು. ಈ 4 ವಿಜ್ಞಾನದ ಪ್ರಕಾರ ಗ್ರಹಗಳೇ ಅಲ್ಲ. ಆದರೆ ಇವುಗಳಲ್ಲಿ ವಿಜ್ಞಾನ ಅಂದರೆ ಖಗೋಳಶಾಸ್ತ್ರ ಇನ್ನು ಹಲವಾರು ಗ್ರಹಗಳನ್ನ ಕಂಡುಹಿಡಿದಿದೆ. ಅವು ಯಾವುವು ಅಂದರೆ ಯುರೇನಸ್, ನೆಪ್ಚೂನ್, ಪ್ಲೂಟೋ, ಜೊತೆಗೆ ಭೂಮಿ. ಜ್ಯೋತಿಷ್ಯದಲ್ಲಿ ಭೂಮಿಗೆ ಸ್ಥಾನ ಇಲ್ಲ. ಭೂಮಿಯನ್ನು ಗ್ರಹ ಅಂತ ಜ್ಯೋತಿಷ್ಯ ಒಪ್ಪೋದಿಲ್ಲ. ಆದರೆ ನಮ್ಮ ವಿಜ್ಞಾನದ ಪ್ರಕಾರ ಭೂಮಿ ಒಂದು ಗ್ರಹ. ಹಾಗೆ ಯುರೇನಸ್, ನೆಪ್ಚೂನ್, ಪ್ಲೂಟೋ ಅಂತಹ ಹೊಸ ಗ್ರಹಗಳನ್ನ ವಿಜ್ಞಾನಿಗಳು ಕಂಡುಹಿಡಿದರು. ವಿಜ್ಞಾನಿಗಳು ಕಂಡುಹಿಡಿದಿರುವ ಗ್ರಹಗಳನ್ನ ಸಾಕ್ಷಿ ಸಹಿತವಾಗಿ ವಿವರಣೆ ಕೊಟ್ಟರು. ವಿವರಿಸಿದರೂ ಕೂಡ ಜ್ಯೋತಿಷ್ಯ ಮಾತ್ರ ವಿಜ್ಞಾನದ ಈ ವಿಚಾರಗಳನ್ನು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧವೇ ಇಲ್ಲ. ಅಂದ್ರೆ ಖಗೋಳಶಾಸ್ತ್ರ ಸಾಕಷ್ಟು ಬದಲಾವಣೆಯಾಗಿದ್ದರೂ, ಪರಿವರ್ತನೆ ಹೊಂದಿದ್ದರೂ, ಜ್ಯೋತಿಷ್ಯ ಮಾತ್ರ ಪ್ರಾಚೀನ ಕಾಲದಲ್ಲಿ ಯಾವ ವಿಚಾರಗಳನ್ನು ಸತ್ಯ ಎಂದು ಭಾವಿಸಿಕೊಂಡಿತ್ತೋ ಅದೇ ವಿಚಾರಗಳನ್ನ ಇವತ್ತೂ ಕೂಡ ಸತ್ಯ ಅಂತ ನಂಬಿಕೊಂಡಿದೆ. ಇಲ್ಲೇ ನಮಗೆ ಗೊತ್ತಾಗುತ್ತೆ ಜ್ಯೋತಿಷ್ಯ ಹೇಳುತ್ತಿರುವಂತಹ ವಿಚಾರಗಳು ಸುಳ್ಳು ಅನ್ನುವಂಥ. ಹಾಗಾಗಿ ಇಂತಹ ವಿಚಾರಗಳನ್ನ ವಿಶ್ಲೇಷಣೆ ಮಾಡುವುದರ ಮೂಲಕ, ಯೋಚಿಸುವುದರ ಮೂಲಕ ಜ್ಯೋತಿಷ್ಯದಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ತಿರಸ್ಕರಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಇಷ್ಟು ಹೇಳಿ ಇವತ್ತಿನ ತರಗತಿಯನ್ನು ಮುಕ್ತಾಯ